ಇಬ್ಬರು ಕೊಡಿ ತಮ್ಸಪ್ ಕುಡಿಯೋ ಬಲೆ ಚಂದ. ಛತ್ತು ಕಿತ್ಕೊಂಡು ಹೋದ್ರು ಹಿಡಿತು ನೋಡಿ ಆಶೆ. ಹೆಣ್ತಿನ ಆಗೋದು ಬಲೆ ಹಗರ ಆದ ಬಳಿಕ ಭಾಳ ಹೈರಾಣ ನೋಡ್ರಿ. ನೀವು ಲಗ್ನ ಅಲ್ಲಾರು ಹುಡುಗರು ಸುರ್ವಿಗೆ ಲಗ್ನ ಮಾಡಬೇಡ್ರಿ ಅವ್ರಿಗೆ. ಯಾರ ಮುಂದೆ ಏನತ್ತಾವ ಹೊರಗೆ ಹೋಗಲ್ಲ, ಮನೆಗೆ ಹೋಗಲ್ಲ, ಎಲ್ಲರೂ ಪೆಟ್ಟಿ ಅಂಗಡಿ ಮುಂದೆ ಕುಂದಿರ್ತಾವ. ಅವ್ರು ಕೇಳ್ರಿ ಯಾಕೆ ಹೊಲದ ಕಡೆ ಯಾಕೆ ಹೋಗಿಲ್ಲ? ನಮಗೆ ಯಾರಾರ ನಿಮ್ಗೆ ಯಾರು ಇಲ್ಲೇ ನಮಗೇನು ಹಿಂದೆ ಮುಂದೆ ಅತ್ತಾವ. ಹೊಲದ ಕಡೆ ಹೋಗ್ಬೇಕಿಲ್ಲ ಎದ್ರ ಕಾಲಾಗ ಅತ್ತಾವ. ಮುಂದೆ ಲಗ್ನ ಆಯ್ತ ತಿಳ್ಕೊರಿ ಹೋತಾವ ಹೊಲಕ್ಕೆ ಹೋತಾವ. ಅವ ಭೇಟಿ ಆತನ ಮೊದಲು ಅನ್ಸ್ಕೊಂಡವ. ನಂದಕೊಮ್ಮನ ಸಡ್ಕಿ ಮೇಲೆ ಹೇಳಿದ್ದೆ ನನಗೆ ಯಾರು ಐತಿದ್ದೆ ಅಲ್ಲೋ, ಈಗ ಯಾರು ನಿನ್ನ ಹಿಂದೂ ಇಕ್ಕಿನೇ ಮುಂದೂ ಇಕ್ಕಿನೇ ಅಂತಾರೆ. ಅಕ್ಕಿ ಕಾಳು ಬೀಳಾಗ ಛತ್ನಾಗಿದ್ದ ಬಲೆ ಚಂದ. ಇಬ್ಬರು ಕೊಡಿ ತಮ್ಸಪ್ ಕುಡಿಯೋ ಬಲೆ ಚಂದ. ಛತ್ತು ಕಿತ್ಕೊಂಡು ಹೋದ್ರು ಹಿಡಿತು ನೋಡಿ ಆಶೆ. ಭಾಳ ಇರಣ್ರಿ ಹೆಣ್ತಿನ ಅದ ಮುಂದೆ ದುಡಿಯೋದು ಆಗಲಿಲ್ಲ ಇವನಿಗೆ. ಹೆಣ್ತಿ ಕಿರಿಕಿರಿ ಯಾಕೆ ಬೈಯಾಕಿ 4 ಮಕ್ಕಳದು ನನಗಾದಿ, ನಿನ್ನ ಕೈಲಿ ಆಗ್ಲಿಂದ್ರೆ ಯಾಕೆ ನನಗಾಗಬೇಕು, ತಂದು ಹಾಕು, ಹೆಂಗೆ ಮಾಡೋದು ಅಲ್ಲಕತ್ತಳು. ಇವ ಹಂಗೆ ಹಿಂಗೆ ಮಾಡ್ತಿದ್ದ, ಹೆಂಗೆ ತರ್ತಿದ್ದ ನಡೆದಿತ್ತು. ಪೂರ್ತಿ ಇವನಿಗೆ ದುಡಿಯೋದೆ ಆಗಲಿಲ್ಲ. ಅವಿ ಮಾತಾಡಬೇಡ ಕೇಳ್ರಿ. ಮುಂದೆ ಅವ ಕಂಡು ಹಿಡ್ದ. ಈಕೆ ಅಂತರೂ ಬೆನ್ನು ಬಿಡೋದಿಲ್ಲ, ಮಕ್ಕಳು ಬೆನ್ನು ಬಿಡೋದಿಲ್ಲ. ಎಲ್ಲಕ್ಕಿಂತ ಸರಳ ಉದ್ಯೋಗ ಯಾವುದು? ಸಾಧು ಆಗೋದು. ಮತ್ತೆ ಯಾವುದು ಸಾಧು ಅಲ್ಲಕ್ಕೆ ಏನು ಖರ್ಚು? ಕೆಳಗೊಂದು ಕೆಂಪನ್ ಲುಂಗಿ, ಮ್ಯಾಲೊಂದು ಕೆಂಪನ್ ಅಂಗಿ, ಅವಿಟ್ಟು ಹೊತ್ತು ಮರಿ ಹೆಂಗೆ ಗಡ್ಡ. ಅವಕ್ಕೇನು ಗಡ್ಡಕ್ಕೆ ರೊಕ್ಕ ರೂಪಾಯಿ ತಾನೇ ಬರ್ತಾವೆ. ಅದಕ್ಕೇನು ಖರ್ಚದು? ಏನು ಖರ್ಚಿಲ್ಲ. ಎಷ್ಟು ಅರವಟ್ಟು ಇಟ್ಟು ಸಜ್ಜ ಸಾಧು ಆಗ್ಬಿಟ್ಟವ. ಸಾಧು ಆದವನೇ ಎಲ್ಲಕ್ಕಿಂತ ಸರಳ ಉದ್ಯೋಗ ಅದು. ಮತ್ತು ದುಡಿಯೋದಾಗಲಿಲ್ಲ ಏನು ಮಾಡಲಿಲ್ಲ ಅಂದ್ರೆ ಹತ್ತಿರಲ್ಲ ನೀವು ಜಗಳ ಬರ್ತಂದ್ರೆ ಮನೆಗೆ ಭಾಳ ಕಿರಿಕಿರಿ ನಡಿ ಏನತ್ತೀರಿ. ನಾನೇ ಯಾವ ಮಟ್ಟಕ್ಕೆ ಸಾಧು ಆಗಿ ಹೋಗ್ಬಿಡ್ತೀನಿ ಅತ್ತಾರಿಲ್ಲ. ಇದನ್ನು ಸಾಧು ಆಗಿ ರಾತ್ರಿ ಹೇಳಾರಿ ಹೋಗ್ಬಿಡ್ತು. ಇವ ತಿಳಿದು ಹೋದವ ಅಲ್ಲ, ತಿಳಿಲಾರೆ ಸಾಧು ಆದವ ಇವ. ಹೆಂಡ್ರು ಬೇಡ, ಮಕ್ಕಳು ಬೇಡ, ಮನೆ ಬೇಡ, ಏನೂ ಬೇಡ, ನಾನು ವೈರಾಗ್ಯ ಬಂದದ ಸಾಧುವಾಗಿ ಹೋಗ್ಬಿಟ್ಟ. ಟೈಮ್ ಚಲೋ ಕಂಡಪಟ್ಟು ದೂರ ಹೋಗಿ ಕೇಳ್ರಿ ಹೋಗಿ ಒಂದು ಗುಂಪದಾಗ ಯಾರ್ದೋ ಮಟ್ಟದಾಗ ಕೂತ್ಬಿಟ್ಟ. ಟೈಮ್ ಚಲೋ. ಮುಂದೆ ವರ್ಷ 2 ವರ್ಷ 4 ವರ್ಷ ಹೋಯ್ತು. ಇವ ಹೆಣ್ತಿ ಕಿರಿಕಿರಿ ಸಾಧು ಆಗ್ಯಾನ. ಟೈಮ್ ಚಲೋ. ಮುಂದೆ ಎಲ್ಲ ಭಕ್ತರು ದೊಡ್ಡ ಗುರುಗಳಾರ. ಗಡ್ಡ ಬಿಟ್ಟನ, ಅದು ಬಿಟ್ಟನ, ಇದು ಬಿಟ್ಟನ, ಕಂಡಪಟ್ಟಿ ಜಪ ಮಾಡ್ಯಾನ, ತಪ ಮಾಡ್ಯಾನ, ಪೂಜೆ ಮಾಡ್ಯಾನ ಅಂಥೇಳಿ ಹೊಡೆದ್ರಿ. ಆ ಭಾಗದ ಮಂದಿ ಎಲ್ಲ ಅವನಿಗೆ ಕಂಡಪಟ್ಟಿ ಬೆಳೆಸಿ ರೊಕ್ಕ ಕೊಟ್ಟು ದೊಡ್ಡ ಮಠ ಕಟ್ಟಿಬಿಟ್ಟ. ಅಪ್ಪವ್ರು ಭಾರಿಯರ್ ಮಠ ಕಟ್ಟದ. ಮಠ ಭಾರಿ ನಡೀತು. ಎಲ್ಲ ಕಡೆ ಜಾತ್ರೆ ಕೇತ್ರಿ ಪುರಾಣ ಪ್ರವಚನ ಎಲ್ಲ ನಡೀತು. ಮುಂದೆ ಈ ಸುದ್ದಿ ಇಡೀ ನಾಡಿನ ತುಂಬಾಯಿತು. ಯಾವ ಊರ ಬಿಟ್ಟು ಹೋಗಿದ್ದ ಅದೇ ಊರಾಗ ದೊಡ್ಡ ಜಾತ್ರೆ ಇತ್ತು. ಈ ಹೆಣ್ಮಗಳು ಅವತ್ತರ ಕಾರ್ಯಗಳು ಯಾವಾಗಿದು ಕೈಲಿ ಆಲಾರ್ದು ಬಿಟ್ಟು ಹೋಗ್ಯದಂದ್ರೆ ಅದು ಇದ್ರೇನು ಸಾತ್ರರೇನು ತಕ್ಕಿ ತರಕಾರಿ ಮಕ್ಕಳ ಮಾರಿ ನೋಡಿಕೊಂಡು ಚಂದಾಗಿ ಪ್ರಪಂಚ ಮಾಡಿಕೊಂಡು ಒಂದು ಕಪ್ಪು ಕಲಿ ಬರಲಾರ್ದಂಗೆ ತನ್ನ ಮನೆ ಆಯಿತು, ತನ್ನ ಮಕ್ಕಳಾಯಿತು, ತಾನು ಹೊಲ ಆಯಿತು ಮಾಡ್ಕೊಂಡು ತಿಲ್ಲಕತ್ತಳು. ಗಂಡ ಹೋಗಿ 30 ವರ್ಷ ಆಯಿತು. 30 ವರ್ಷದ ಮೇಲೆ ಊರನ್ನವ್ರೆಲ್ಲ ಕೂಡಿ ಏನು ನಿರ್ಣಯ ಮಾಡಿರಿ, ನಮ್ಮೂರ ಅನ್ನೋದು ಊರನ್ನ ಮಂದಿಗೂ ಗೊತ್ತಿಲ್ಲ. ಅಲ್ಲೆಲ್ಲೇ ಒಬ್ಬ ದೊಡ್ಡ ಸ್ವಾಮಿ ಅಂತ ಕಂಡಪಡಿ ಶಾಣೆ ಸ್ವಾಮಿ ಅಂತ ಈ ಸಲ ನಮ್ಮ ಜಾತ್ರೆಗೆ ಅದೇ ಸ್ವಾಮಿಗೆ ತರನು ಅಡ್ಡ ಪಲ್ಲಕ್ಕಿ ಮಾಡೋನು. ಅಡ್ಡ ಪಲ್ಲಕ್ಕಿ ಮಾಡಿ ಅವನು ಕೈ ಮುಟ್ಟೆ ಗುಡಿದು ಉದ್ಘಾಟನೆ ಮಾಡಿಸ್ಕೊಂಡಂತ ನಿರ್ಧಾರ ಮಾಡಿ ಅವ್ನಿಗೆ ಹೋಗಿ ಕರ್ಕೊಂಬಂದರು. ಊರೆಲ್ಲ ಡಂಗ್ರು ಹೊಡೆದ್ರು, ಪತ್ರಿಕೆ ಹಂಚಿದ್ರು, ಎಲ್ಲ ಮೊಬೈಲ್ದಾಗ ಬಿಟ್ಟರು, ಎಲ್ಲ ಮಾಡಿದ್ರು. ಬಂದ ನೋಡಿ 15 ದಿನ ಪುರಾಣ ಹೇಳ್ದ. ಕೇಳ್ರೆ ಕಡಿಲಾಷ್ಟು ಮುಕ್ತಾಯ ಸಮಾರಂಭ ಇತ್ತು. ಆ ಹೆಣ್ಮಗಳು ಒಂದಿನ ಪುರಾಣಕ್ಕೆ ಹೋಗ್ತಿಲ್ಲಕ್ಕಿ. ನಮ್ಮದು ಏನು ಸಂಸಾರ ಸುದ್ದದ, ಯಾಕೋ ಮಕ್ಕಳು ಸಣ್ಣ, ಗಂಡ ಬಿಟ್ಟು ಹೋಗ್ಯಾನ. ಅಪ್ಪಿ ಹೆಣ್ಮಗಳು ಮನಸ್ಸನ್ನ ನೋವಿತ್ತು. ಗೊತ್ತಿಲ್ಲಕ್ಕಿಲ್ಲಿ ಒಣೇನವ್ರು ಬಾರ ತಂಗೇನವರು ನೀವೇ ಹೋರೇನೆ. ಗಂಡನ ತರಕಾರದಳು ಮಕ್ಕಳು ಮಾರಿ ನೋಡ್ಕೊಂಡು ಮಾಡ್ಕೊಳ್ತಿಲ್ಲಕತ್ತಳು. ಮುಂದೆ ಒಂದಿನ ಲಾಸ್ಟ್ ಟೈಮ್ ಮುಕ್ತಾಯ ಸಮ ಹೆಂಗೆ ನಮ್ಮ ನಾಳೆ ಉಡಿ ತುಂಬೋದಲ್ಲ 27 ಶುಕ್ರವಾರ, ಹಂಗೆ ಲಾಸ್ಟ್ ಜಾತ್ರೆ ಮುಕ್ತಾಯಕ್ಕೆ ಹೋಗಬೇಕಲ್ಲ. ಓಣನ ಹೆಣ್ಮಕ್ಳೆಲ್ಲ ಗೋಳೆಯಾಗಿ ಆಕೆ ಕರ್ಕೊಂಡು ಹೋದ್ರು. ಯಾನೋ ಕಂಡಪಟ್ಟು ದೊಡ್ಡ ಸ್ವಾಮಿ ಬಂದಾನತ್ತ, ಹಿಮಾಲಯದಾಗ ಕೂತು ಜಪ ಮಾಡ್ಯಾನತ್ತ,
ತಪ ಮಾಡ್ಯಾನತ್ತ, ಅಂದಿದ್ದಾತದತ್ತ. ಸುಮ್ಮ ಅವನ ಪಾದ ಪುಣ್ಯದಿಂದ ನಿಮಗೆ ಏನ್ರಿ ಫಾಯ್ದೆ ಆಗಿತ್ತು, ನಡ್ರಿ ಅಂತೇಳಿ ಹೆಣ್ಮಳಿ ಕರ್ಕೊಂಡು ಎಲ್ಲ ಕಡೆ ಡಂಗ್ರು ಹೊಡೆದ್ರು. ಲಾಸ್ಟ್ ಮುಕ್ತಾಯ ಸಮಾರಂಭ. ಏ ತಂಗಿ, ಭಾಳ ದಿನ ಆಯಿತು, ನೀನು ಎಂದೂ ಹೋಗಿಲ್ಲ, ಬಂದಿಲ್ಲ, ನಡಿ ಅಪ್ಪವ್ರು ಬಂದಾರತ್ತ, ದೊಡ್ಡ ಅಪ್ಪವ್ರು, ನಡ್ರಿ ಹೋಗೋಣ. ಆಯ್ತು, ಇಟ್ಟು ಮಂದಿ ಹೇಳಕತ್ಯಾರಂದ್ರೆ ಮಂದಿ ಮಾತು ಮೀರ್ಲಕ್ಕೆ ಬರಲ್ಲ. ನಡಿ ಅವ್ವ ಅಂತೇಳಿ ಬಂದು ಹೆಣ್ಮಳ ಪುರಾಣ ಕೇಳಿದಳು. ಪುರಾಣ ನಡೆದಿತ್ತು, ಆಶೀರ್ವಚನ ಇತ್ತು. ಆಶೀರ್ವಚನ ಮುಗಿದ ಕೂಡಲೇ ಜಯಮಂಗಲ ಬಂದರು. ಅಂದ ಬಳಕ ನಮಸ್ಕಾರ ಮಾಡಿ ಹೋಗ್ಬೇಕಲ್ಲ ಎಲ್ಲರಿಗೆ. ಅಪ್ಪವ್ರು ಬಂದಾರ, ನಮಸ್ಕಾರ ಮಾಡಿ ಹೋಗ್ಬೇಕತ್ತೇಳು ಎಲ್ಲ ಮಂದಿ ಪಾಳೆ ಹಚ್ಚಿ ನಮಸ್ಕಾರ ಮಾಡ್ಲಿಕ್ಕೆ ಬರ್ಲಕ್ಕತ್ತಿತ್ತು. ಇವ ಪುರಾಣ ಹೇಳೋ ಮುಂದ ಬಿಟ್ಟು 30 ವರ್ಷ ಆಗಿದಿಲ್ಲ, ಹಠ ಕಟ್ಟೇನಿಲ್ಲ, ಎಲ್ಲ ಮಾಡಲ್ಲ, ಹೇಳಗೆ ಕುನ ಹಿಡ್ದಾನ. ನಮಸ್ಕಾರ ಮಾಡ್ಲಿಕ್ಕೆ ಸಾಲಕ್ಕೆ ಎಲ್ಲರೂ ಕೂಡಿ ಬರ್ಲಕ್ಕತ್ತಿರು. ನಮಸ್ಕಾರ ಮಾಡ್ರು. ಬಂದವ್ರಿಗೆಲ್ಲ ಸಕ್ಕರೆ ಕೊಡ್ತಿದ್ರು, ನಮಸ್ಕಾರ ಮಾಡ್ತಿರು, ಪ್ರಸಾದ ತೋತಿರು. ಇವ ಸೋಮ ಸಕ್ಕರೆ ಕೊಡೋ ಲಕ್ಷ್ಯ ಎಲ್ಲ ನಡೆದಿತ್ತು. ಎಲ್ಲರೂ ಜೋಡಿ ಹಣ್ಮಳ ಪಾಪ ಏನು ಗೊತ್ತಿಲ್ಲ ಆಕಿ, ಯಾಕೆ ಪಕ್ಕ ಮನಸ್ಸನ್ನ ನಿರ್ಣಯ ಮಾಡ್ಯಾಳ. ಏನತ್ತ, ಯಾವಾಗ ಬಿಟ್ಟು ಹೋಗ್ಯಾನಂದ್ರೆ ಅವತ್ತೇ ನನ್ನ ಪಾಲಿಗೆ ಇಲ್ಲಿ ಮಾತು ನಿರ್ಣಯ ಮಾಡ್ಯಾಳ. ಅವ ಬಿಟ್ಟು ಹೋಗಿ 30 ವರ್ಷ ಆಗ್ಯದ. 30 ವರ್ಷ ಆಗ್ಯದ, ಕೋನ ಹಿಡ್ಕೊಂಡು ಕೂತ್ಬಿಟ್ಟಾನ. ಅನುಭವ ಮಾಡ್ರಿ. ನಮಸ್ಕಾರ ಮಾಡ್ಲಿಕ್ಕೆ ಎಲ್ಲರೂ ಬಂದರು. ಆ ಹೆಣ್ಮಗಳು ಬಂದು ಒಳ್ಳೆಕ್ಕಿದ್ದಳು. ಮಗ್ಲಿಕ್ಕೆ ಬಂದು ನಮಸ್ಕಾರ ಮಾಡಿ ಈ ನಮಸ್ಕಾರ ಮಾಡ್ಲಿಕ್ಕೆ ಬರಕತ್ತಿಳು. ನಮಸ್ಕಾರ ಮಾಡಿ ಈ ನಮಸ್ಕಾರ ಏನೋ ಮಾಡಾಕಿದ್ದಳು. ಇವ ಸುಮ್ಮ ಕುಂದಿರ್ಬೇಕಿಲ್ಲ, ಏನು ಅನ್ನಬೇಕು, ಆರಾಮಿದ್ದೀವಿ ಅಂದ. ಎಲ್ಲ ಮತ್ತೆ ನಾ ಹುಟ್ಟಿದ ಮಗಳು ಗಂಡನ ಮನೆಗೆ ಬಂದೀನಿ. ಗಂಡನ ಮನೆಗೆ ಕೊಟ್ಟ ಬಳಕ ನಾ ಮತ್ತೊಬ್ಬರ ಅಂಗಳಕ್ಕೆ ಹೋಗಿ ನಿಂತಿಲ್ಲ, ನನಗೆ ಯಾರೂ ಕೂನಿಲ್ಲ, ಗೊತ್ತಿಲ್ಲ. ಮತ್ತು ಆರಾಮಿದ್ದೀರಿ ಅಂತಾನ. ಯಾರಿಗಾರ ಅಂದರು ಅಂದಿರ್ಬೇಕು, ಅವ್ರು ದೊಡ್ಡ ಗುರುಗಳು, ನಮ್ಗ್ಯಾಕೆ ಮಾತಾಡ್ಸ್ಯಾರ ಅವ್ರ ಹತ್ರ. ಅಟ್ಟೆ ನಿತ್ತಳು. ಇನ್ನೂ ಮಂದಿ ನಮಸ್ಕಾರ ಮಾಡ್ಲಾತ್ತಿರು. ಮತ್ತು 7-8 ಮಂದಿ ಕೂಡಿ ಹೋಗಿದ್ರು ಅವರು. ಆಕಿನೂ ನಮಸ್ಕಾರ ಮಾಡಿ ಪಾಳೆ ಬತ್ತು. ಇವ ಮೊದಲು ಮಾತಾಡ್ರಕ್ಕೆ ಮಾತಾಡಲಿಲ್ಲ. ನಮಸ್ಕಾರ ಮಾಡಿ ಹೇಳ್ತಿದ್ದಳು. ಸಕ್ರೆ ಹಿಂಗೆ ಕೊಟ್ಟರು, ಸಕ್ರೆ ತೊಗೊಂಡು ಬಳಕೆ ಹೆಣ್ಮಾಳ ಸರ್ ನಿಂತಳಿನ ನಮಸ್ಕಾರ ಮಾಡೋರು ಇದ್ರಲ್ಲ, ಅವ್ರಿಗೆ ಸ್ವಾಮಿ ಏನು ಅನ್ಬೇಕು, ಹುಡುಗರು ಆರಾಮವ ಅಂದ. ಬೈದು ಹೆಣ್ಮಾಳ ಅಂದಳು, ಆಗಳೇ ನನಗೆ ಆರಾಮಿದ್ದೇನಂದ. ಈಗ ಹುಡುಗರು ಕೇಳಕತ್ತೇನೆ, ಯಾರು ಏನು ಒಂದು ತಿಳಿಲಾರಂಗಾಯ್ತು, ಯಾವ ಮಾಡ್ಬೇಕಿದು ಏನೂ ತಿಳಿಲಾರ್ದಂಗೆ ಆಯ್ತು ಅಂತೇಳಿ ಯಾರ್ಯಾರೇ ಹಾಕಿರ್ಲಕ್ಕೆ ತಗೋತೇಳಿ ಮತ್ತೆ ಗಪ್ಪಿ ಅದು. ಇನ್ನೆಲ್ಲರೂ ನಮಸ್ಕಾರ ಮಾಡಿ ಹೋಗೋರು ಇದ್ದರು. ಇನ್ನು ಹೋದಲ್ಲ ಅಂದ್ರೆ ಮತ್ತೆ ಸಿಗಲ್ಲ ಅಂತೇಳಿ ಇದು ಏನು ಮಾಡ್ಬೇಕು, ಸುಮ್ಮ ಕುಂದ್ರಬೇಕಲ್ಲ. ನಾವು ಕುಂದ್ರಲಿಲ್ಲ. ಕಡೆಗೆ ಹೆಣ್ಮಗಳು ಅಂದಳು, ಏನು ರೀ ಅಪ್ಪವ್ರ, ನೀವರಿ ನಾವು ನಿಮ್ಮ ನೋಡೇ ಇಲ್ಲ, ನೀವು ನಮಗೆ ನೋಡಿಲ್ಲ, ಗೊತ್ತಿಲ್ಲಾರ್ದವ್ರಿಗೆ ಮಾತಾಡಿಸ್ಬಾರ್ದತ್ ನೇಮ್ ಅದ. ಮತ್ತು ನಮಗೂ ಆರಾಮ ಕೇಳಕತ್ತೀರಿ, ನಮ್ಮ ಹುಡುಗರು ಆರಾಮೇವನತ್ತೀರಿ, ನೀವು ಯಾರು ಏನು ಸುದ್ದಿ ನಮ್ಮ ಕೋನೆಲ್ಲ ಗೊತ್ತಿಲ್ಲ, ಏನೇನು ನಿಮ್ಮ ಹಕ್ಕಿಕತ್ತಿ ಅಂದಳು. ಈ ಸುಮ್ಮ ಇರ್ಬೇಕಿಲ್ಲ, ಕೋನ ಹಿಡ್ದಿಲ್ಲ ಅಂದ. ಇಲ್ಲ ಅಂದಳಕ್ಕಿ. ನೆಪ್ಪರೆ ಮಾಡ್ಕೋ ಅಂದ. ನೆಪ್ಪ ಆಗಲ್ಲ ಆಗ್ಯದ್ರಿ ಅಪ್ಪವ್ರ ಅಂದಳಕ್ಕಿ. ಅದೇ ಹಂಗದು ಅಂದ ಹೆಣ್ಮಾಳಂದು. ಯಾರು ಇರ್ಬೇಕಿವ ಕೂನ್ ನೆಪ್ಪ ಹತ್ತಲಿಲ್ಲ ಅಂದ. ಇಲ್ರಿ ಅಪ್ಪ ನಾನು ಅದೇ ಹಂಗದು ಅಂದ. ಯಾಕೋ ಏನೋ ನಾನು ದ್ಯಾಸೆ ಹೋಗ್ಯಾನ ನೋಡ್ರಿ ಅಪ್ಪವ್ರ ಅಂದ. ನಾನೇ ಅಂದ್ರೆ ಯಾರು ಅಂದಳಕ್ಕಿ, ನಿಮ್ಮ ಮಾಲಕ್ಕ ಹೊತ್ತು ನೋಡು. ಹೇಳಮ್ಮ ನಿಮ್ಗೆ ಹೇಳ್ತೀನಿ. ಆಕೆಗೆ ಹೆಂಗೈತಂದ್ರೆ 30 ವರ್ಷದಿಂದ ನಮಗೆ ಬಿಟ್ಟು ಹೋದವ ನೀನೇ ಅಂದಳಕ್ಕಿ. ಹ್ಞೂ ಅಂದಳು ನೋಡು. ಮಳೆ ಮ್ಯಾಲೆ ಕೆರೆಸು. ಏಯ್ ಮನಗೇಡಿ ಅಂದಳಕ್ಕಿ. ಕೈಲಿ ಅಲ್ಲಾರ್ದವನೇ
4 ಮಕ್ಕಳು ಹಡದು ಹೆಣ್ತಿನಾಗಿದ್ದು ಬಿಟ್ಟು ಹೋಗಿದ್ದಲ್ಲ, ಸದಾಗಿದ್ದಲ್ಲ, ಬಿಟ್ಟು ಹೋಗಿದ್ದಲ್ಲ, ಆದರೂ ಹೋಗಲಕ್ಕ. ಬಿಟ್ಟು ಹೋಗಿ 30 ವರ್ಷ ಆಯಿತು. 30 ವರ್ಷ ಆಗ್ಯದ. ಮನೆ ಬಿಟ್ಟು ಹೋಗಿದಿ, ಮಕ್ಕಳು ಬಿಟ್ಟು ಹೋಗಿದಿ, ಹೆಣ್ತಿ ಬಿಟ್ಟು ಹೋಗಿದಿ, ತರ್ಕಿಟ್ಟಿದಿ. ನಾ ಮನೆಗೆ ಇದ್ದೇನೆ, ಮಕ್ಕಳ ಬಲ್ಲೇ ಇದ್ದೇನೆ, ಗಂಡನ ತರ್ಕಾರಿನಿ. ನಿನಗೆ ವೈರಾಗ್ಯ ಬಂದದೋ ನನಗೆ ವೈರಾಗ್ಯ ಬಂದತ್ ನಿಂತು ಜಪ್ಪತ್ತು ಕೊಟ್ಟು ನೋಡು. ನಾ ಯಾಕೆ ಹೇಳಿದೆ ಅಂದ್ರೆ ವೈರಾಗ್ಯ ಮನಸ್ಸಿಗೆ ಬರಬೇಕು. ಮನಸ್ಸಿಗೆ ಸುಳ್ಳಿನ ಸಂಸಾರ ಇದು ನೋಡು, ಈ ಸತ್ಯದ ಹಾದಿಗೆ ಬಿಡಬೇಡು. ಸುಳ್ಳಿನ ದರ್ಶನ ಮಾಡು, ದರ್ಶನ ಮಾಡು, ದರ್ಶನ ಮಾಡು, ಬೋಧೆ ಪಡೆದು ಇರುವುದು ಮಾಡು. ಹೆಂಡತಿ ನನ್ನಕ್ಕೆ ಬ್ಯಾಡು, ಹೆಂಡತಿ ನನ್ನಕ್ಕೆ ನಂದೆಡು, ಅಕ್ಕಿನ ಬೆನ್ನ ಹತ್ತಿರಬ್ಯಾಡು. ಹಿರಿ 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 ಬ್ಯಾಡು, ಹಿರಿ 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 ಬ್ಯಾಡು. ನಿನಗರ್ವಕ್ಕೆ ತಿಂದನಾದ ನೋಡು. ಹೆಂಡತಿ ನನ್ನಕ್ಕೆ ಹುಟ್ಟಿನ ಮಾತಿದು ಕೇಳಬ್ಯಾಡು, ಗಟ್ಟಿಯಾಗಿ ಸಂಸಾರ ಮಾಡು. ಹುಟ್ಟಿನ ಮಾತಿದು ಕೇಳಬ್ಯಾಡು, ಗಟ್ಟಿಯಾಗಿ ಸಂಸಾರ ಮಾಡು. ಮಂದಿ ಮಾತ ಕೇಳಿ ಹೊರಗಾಡು, ಮಂದಿ ಮಾತ ಕೇಳಿ ಹೊರಗಾಡು, ಮಂದಿ ಮಾತ ಕೇಳಿ ಹೊರಗಾಡು. ಅದಕ್ಕೊಂದಿಕೊಂಡು ಇರುವುದು ಮಾಡು. ಹೆಂಡತಿ ನಮ್ಮಕ್ಕೆ ಬ್ಯಾಡು, ಹೆಂಡತಿ ನನ್ನಕ್ಕೆ ಬ್ಯಾಡು, ಅಕ್ಕಿನ ಬೆನ್ನ ಹತ್ತಿರಬ್ಯಾಡು. ನೀ ಬಂದು ತಿರುಗ ಗ್ರಾಮವ ನೋಡು, ಗುರು ಸಿದ್ದರಾಮನ ಕೀರ್ತಿಯು. ನೀನು ಬಂದು ತಿರುಗ ಗ್ರಾಮವ ನೋಡು, ಗುರು ಸಿದ್ದರಾಮನ ಕೀರ್ತಿಯು ನೋಡು. ಮೂಸ ಕುಂಡದ ಹುಟ್ಟ್ಯಾರ ನೋಡು, ಮೂಸ ಕುಂಡದ ಹುಟ್ಟ್ಯಾರ ನೋಡು, ಸಂಗಮೇಶ ತಿರುಗ ಹಾಡಿದ ಹಾಡು. ಹೆಂಡತಿ ಪುಣ್ಯಾತ್ಮರೇ, ಮನುಷ್ಯನಿಂದ ವೈರಾಗ್ಯ ಬರಬೇಕು. ಶರೀರದಿಂದ ವೈರಾಗ್ಯ ಬಂದ್ರೆ ಅದು ಪ್ರಯೋಜನ ಆಗುವುದಿಲ್ಲ. ಅದಕ್ಕೆ ಮನವಿರಕ್ತಿಯೋ ಇಲ್ಲ ತನುವಿರಕ್ತಿಯೋ. ಮನುಷ್ಯನಿಂದ ಸಂಪೂರ್ಣ ವಿಷಯಗಳ ದೋಷ ದರ್ಶನ ಆಯಿತು ಅಂದ್ರೆ ಅವತ್ತು ಅವನಿಗೆ ಶಾಂತಿ ಸಿಗ್ತದೆ. ಬರೀ ಶರೀರದಿಂದ ವೈರಾಗ್ಯ ಬಂದ್ರೆ ಸಿಗಂಗಿಲ್ಲ. ಅಂಥ ವೈರಾಗ್ಯ ಯಾರಿಗೆ ಬಂದಿತ್ತು ಅಂದ್ರೆ ಪರಮ ವೈರಾಗ್ಯ, ಮನಸಾಪೂರ್ವಕ ವೈರಾಗ್ಯ ಪರಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ ಬಂದಿತ್ತು. ಅಂಥ ವೈರಾಗ್ಯ ಪುರುಷರಾರತ್ತೆ ಏನು ಬೇಡಿದ್ದಾತ. ಈಗ ನೀವು ಹಿಂಗೆ ಅನುಭವ ಮಾಡಿರಿ. ಅಪ್ಪವ್ರಾರು ಅವ್ರಿಗೇನು ಕಡಿಮೆ ಇತ್ತು? ಎಲ್ಲ ಇತ್ತಿಲ್ಲ, ಎಲ್ಲ ಇದ್ದು ಏನು ಇದ್ದರೂ ಅದು ಸಮಗ್ರ ಮನಸ್ಸಿನಿಂದ ಕಿತ್ತು ಹಾಕಿ ಇಡೀ ಸರ್ವೇ ಜನ ಸುಖಿನೇ ಭವಂತು, ಸರ್ವರಿಗೆ ಅನುಕೂಲ ಮಾಡಿ ಪರಮಾತ್ಮನ ದರ್ಶನ ಮಾಡ್ಬೇಕತ್ತ ಸಮಗ್ರ ವೈರಾಗ್ಯ ತಾಳಿ ಬಿಟ್ಟು ಹೋಲಿಲ್ಲ ಶರಣರು. ಅವ್ರ ಹೆಸರು ಭಾಳ ಪ್ರಸಿದ್ಧದ ಈ ನಾಡಿನಾಗೆ. ನಾಡ ಮಾಡ್ಯಾರ.
ಅಂಥ ಪುಣ್ಯಾತ್ಮರು ಕಾಡ ನಾಡಾಗ್ಯದ. ಅದು ಅಷ್ಟು ಸುಲಭಲ್ಲ, ತಪಸ್ಸದದು. ಅವ್ರಿಗೆ ಅಂಥ ಶಕ್ತಿ ಬಂದಿರ್ತದೆ, ಅಂಥ ಜ್ಞಾನ ಆಗಿರ್ತದೆ. ವೈರಾಗ್ಯ ಬರೋದು ಅಷ್ಟು ಸರಳ ಅಲ್ಲ. ನಾ ಸುಮ್ಮನೆ ನಿಮಗೆ ಕೇಳ್ತೀನಿ, ಇನ್ನೊಂದು ತಾಸು ಪುರಾಣ ಹೇಳಿದ್ರೆ ನೀವು ಒಬ್ಬರು ಉಳಿಯಲಿ. ಇಲ್ಲಿ ಏನೈತಿ ಮುತ್ತೆ ಹಂಗೆ ಹೇಳ್ತಂತ ಅವನಿಗೆ ದಾಗದ ಬಗ್ಸಿ ಮಧ್ಯಾಹ್ನದಾಗ ಬೀಳ್ತಾನೆ, ಚಂಚಿ ಕುಂದಿರ್ತಾನ. ಅತ್ತಿರಿಲ್ಲ, ಸರಳ ಇಲ್ಲ ಅದು. ಇಡೀ ಜೀವನ ಪರ್ಯಂತರ ನೆಪ್ಪಿಲ್ಲದೆ ಇರ್ಬೇಕಲ್ಲ. ನೆಪ್ಪಾದ್ರೆ ಅಲ್ಲ, ಮಾತ ನೆಪ್ಪಿಲ್ಲದೆ ಸದಾ ಆನಂದದಾಗ ಅದು ಮಹಾತ್ಮರಿಗೆ ಇರೋದು ಆಗ್ತದ. ಅಂಥ ಶಕ್ತಿ ಸಿದ್ಧಾರ್ಢರ ಬಗ್ಗೆ ಎಷ್ಟು ಹೇಳೋಕೆ ಅಂಥವ್ರು ಹುಟ್ಟುವುದಿಲ್ಲ. ಸಾಕ್ಷಾತ್ ಪರಮಾತ್ಮ ಅವ್ರಿಗೆ ಅಖಂಡ ವೈರಾಗ್ಯ ಬಂದಿತ್ತು. ಜ್ಞಾನಿಗಳು, ಪರಮಜ್ಞಾನಿಗಳು, ಏನು ಬೇಡಿದ್ದು ಮಾಡೋ ತಾಕತ್ತ ಅವ್ರಿಗಿತ್ತು. ಅಂಥವ್ರ ಚರಿತ್ರೆ ಮತ್ತು ನಾಳೆ ಕೇಳೋಣ. ಇವತ್ತು ಅಪ್ಪವ್ರು ಬಂದಾರ, ನಮ್ಮ ಶರಣರು ಬಂದಾರ. ಇನ್ನು ಮುಂದೆ ಅವ್ರು ಪ್ರವಚನ ಮಾಡ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನೀವು ಯಾರೂ ಅಳಗಾಡಬೇಡ್ರಿ, ಎದ್ದು ಹೋಗಬೇಡ್ರಿ. ಶಾಂತದಿಂದ ಗುರುಗಳು ಭಾಳ ದೂರನಿಂದ ಬಂದಾರ, ಶರಣರು ಭಾಳ ದೂರನಿಂದ ಬಂದಾರ. ಅವ್ರ ಲಾಭ ನೀವೆಲ್ಲ ತೊಗೋಬೇಕಂತ ಹೇಳಿ ಈಗ ನಮ್ಮ ಅಪ್ಪಿ ಮೈಕ್ ಕೊಡ್ಬಾಯಿ.